ಈ ಶತ್ರುಘ್ನ ಅಂದ್ರೆ ಕೇವಲ ಸೂರ್ಯವಂಶದಲ್ಲಿ ಜನಿಸಿದ ಒಬ್ಬ ಅಂತ ತಿಳಿಬೇಡ. ಹಾಗೆ ಜನಿಸಿದ ಜೊತೆಗೆ ಶ್ರೇಷ್ಠವಾದಂತಹ ಸಾಧನೆಗಳನ್ನು ಮಾಡಿದವನಿದ್ದೇನೆ. ಯಾವುದು ಯಾವ್ಯಾವುದೋ ಕಾಲದ್ದು ಬೇಡ. ಈ ಸಮಯದಲ್ಲಿ ಅಶ್ವದ ಬೆಂಗಾವಲಿಗೆ ಬಂದ ಕಾಲದಲ್ಲಿ ಅದು ಸಂಚರಿಸಿದ ದೇಶಗಳಲ್ಲೆಲ್ಲ ಅರ್ಥ ಮಕ್ಕಳನ್ನ ಗೆದ್ದು ಅವನೀಶ್ವರನ್ನ ಗೆದ್ದು ಬಂದಂತಹ ನಾನು ಅದಕ್ಕೂ ಮೊದಲು ಲೋಕಕಂಟಕನಾಗಿ ಒಬ್ಬ ಆತ ಮೆರೀತಾ ಇದ್ದ ಲವಣಾಸುರ ಎಂಬಂತೆ ಆತನನ್ನೇ ಕೊಂದಂತಹ ಲವಣಾರಿ ನಾನಿದ್ದೇನೆ. ಹಾಗಾಗಿ ಇದುವರೆಗೂ ಅಶ್ವದ ಬೆಂಗಾವಲಿಗೆ ನಾವು ಹೊರಟ ಆ ಕ್ಷಣದಿಂದಲೂ ಸಹಿತ ನಮ್ಮನ್ನು ಎದುರಿಸಿ ಗೆಲ್ತೇನೆ ಎಂಬಂತಹ ಶೂರಧೀರನ್ನ ನಾವು ಕಂಡದ್ದಿಲ್ಲ. ನಾನು ನನ್ನ ಬಗ್ಗೆ ಅಂತ ಹೇಳಿಕೊಳ್ಳುವುದಲ್ಲ, ಸೂರ್ಯವಂಶದಲ್ಲಿ ಜನಿಸಿದರೆ ಅಂತಹ ಯೋಗ್ಯತೆ ಅನ್ನುವಂಥದ್ದು ರಕ್ತಗತವಾಗಿ ಬರ್ತದೆ ಅಂತ ಹೇಳ್ತಾ ಇದ್ದೇನೆ. ಹಾಗಾಗಿ ನಮ್ಮನ್ನ ಎದುರಿಸಿ ನೀನು ಪ್ರಾಣ ತೆರುವುದು ಬೇಡ. ಹಾಗಾಗಿ ಹೇಳ್ತೀನಿ, ಅವನೀಶ್ವರನ್ನ ಗೆದ್ದಂತಹ ನನ್ನ ಮಾತನ್ನ ನೀನು ಬೇಡ. ದೊಡ್ಡ ದೊಡ್ಡವರಿಗೂ ದೊಡ್ಡ ದೊಡ್ಡ ತಪ್ಪು ಕಲ್ಪನೆ ಇರ್ತದೆ ಅಂತ ಇವತ್ತು ಗೊತ್ತಾಯ್ತು. ದೊಡ್ಡ ದೊಡ್ಡವರ ದೊಡ್ಡ ದೊಡ್ಡ ಕಲ್ಪನೆಗಳು ಸಣ್ಣವರಿಗೂ ಗೊತ್ತಾಗ್ತದೆ ಅಂತ ನನಗೆ ಇವತ್ತು ಗೊತ್ತಾಯ್ತು. ಅಲ್ಲ, ಇವತ್ತು ನೀನು ಹೇಳಿದೆಯಲ್ಲ, ಯಾವುದು ಅವನೀಶ್ವರನ್ನ ಗೆದ್ದವ, ಬಹುತೇಕ ತಪ್ಪು ತಿಳ್ಕೊಂಡಿರ್ಬೋದು. ಅಂದ್ರೆ ಹೀಗಾಗಿರ್ಬೋದು ಅಂತ ನನ್ನ ಲೆಕ್ಕ. ಹೇಗೆ
ಕುಶನೊಳು ಮಣಿಯದೆ ಕುಶನೊಳು ಮಣಿಯದೆ ಕುಶನೊಳು ಮಣಿಯದೆ ಕುಶನೊಳು ಶನಸಲು ಶನಸಲು ಶನಸಲಿ ಭೂಮಿಯ ಋಣ ತೀರಿತೆಂಬೆ ನಾನು ಭೂಮಿಯ ಋಣ ತೀರಿತೆಂಬೆ ನಾನು ಮಣಿಯಾದೆ ಕುಶನೊಳು ಸೆಣಸಾಲಿ ಭೂಮಿಯ ಋಣ ತೀರಿತೆಂಬೆ ನಾನು ಕುಶನೊಳು ಮಣಿಯದೆ ಕುಶನೊಳು ಮಣಿಯದೆ ಕುಶನೊಳು ಮಣಿಯದೆ ಕುಶನೊಳು ಶಣಸಲು ಶಣಸಲು ಶಣಸಲಿ ಭೂಮಿಯ ಋಣ ತೀರಿತೆಂಬೆ ನಾನು ಭೂಮಿಯ ಋಣ ತೀರಿತೆಂಬೆ ನಾನು ಕುಶನೋಳು ಮಣಿಯದೆ ಕುಶನೋಳು ಮಣಿಯದೆ ಕುಶನೋಳು ಮಣಿಯದೆ ಕುಶನೋಳು ಮಣಿಯದೆ ಕುಶನೋಳು ಶಣಸಲು ಶಣಸಲಿ ಭೂಮಿಯ ಋಣ ತೀರಿತೆಂಬೆ ನಾನು ಭೂಮಿಯ ಋಣ ತೀರಿತೆಂಬೆ ನಾನು ಶಣಸಲಿ ಭೂಮಿಯ ಋಣ ತೀರಿತೆಂಬೆ ನಾನು ಕುಶನೋಳು ಮಣಿಯದೆ ಕುಶನೋಳು ಮಣಿಯದೆ ಕುಶನೋಳು ಮಣಿಯದೆ ಕುಶನೋಳು ಮಣಿಯದೆ ಕುಶನೋಳು ಮಣಿಯದೆ ಕುಶನೋಳು ಮಣಿಯದೆ ಕುಶನೋಳು ಶಣಸಲು ಶಣಸಲು ಶಣಸಲಿ ಭೂಮಿಯ ಋಣ ತೀರಿತೆಂಬೆ ನಾನು ಭೂಮಿಯ ಋಣ ತೀರಿತೆಂಬೆ ನಾನು ಮಣಿಯಾದೆ ಕುಶನೊಳು ಸೆಣಸಲಿ ಭೂಮಿಯ
ತೀರಿತೆಂಬೆ ನಾನು ಮಣಿಯದೆ ಕುಶನೋಳು ಸೆಣಸಲು ಭೂಮಿಯ ಸೆಣಸಲು ಭೂಮಿಯ ಋಣ ತೀರಿತೆಂಬೆ ನಾನು ಭೂಮಿಯ ಋಣ ತೀರಿತೆಂಬೆ ನಾನು ಋಣ ತೀರಿತೆಂಬೆ ನಾನು ಮಣಿಯದೆ ಕುಶನೋಳು ಸೆಣಸಲಿ ಭೂಮಿಯ ಋಣ ತೀರಿತೆಂಬೆ ನಾನು ಭೂಮಿಯ ಋಣ ತೀರಿತೆಂಬೆ ನಾನು ಮಣಿಯಾದ ಕುಜನೋಳು ಸೆಣಸಲಿ ಭೂಮಿಯ ಋಣ ತೀರಿತೆಂಬೆ ನಾನು ಭೂಮಿಯ ಋಣ ತೀರಿತೆಂಬೆ ನಾನು ಬಣಗೋದ್ರ ಪಾಲರನು ಜಯಿಸಿದ ನಿಮ್ಮ ನೆನಗುಪ್ಪಿನಿಂದ ನೀನು ಅಯ್ಯೋ ಆ, ನೀನೇ ಹೇಳ್ದ ಹಾಗೆ ಆ, ಅವನೀಶ್ವರನ್ನ ನೀನು ಗೆದ್ದದ್ದು ಲವಣಾರಿ ಎಂಬಂತ ಅಭಿವೃದ್ಧಿಗೆ ಪಾತ್ರನಾದವನು ನಾನು. ತಪ್ಪು ಕಲ್ಪನೆಯಾಗಿರ್ಬೋದು. ಯಾವುದು ತಪ್ಪು ಬಹುತೇಕ ಕಲ್ಪನೆ? ಅವನೀಶ್ವರನ್ ಗೆದ್ದದ್ದು ಅಲ್ಲ, ಗೆಲ್ಲುವುದು ಕಲ್ಪನೆಯೋ ಕಾರ್ಯವೋ? ಕಾರ್ಯವು. ಆದರೆ ನಾನು ನೋಡ್ಲಿಲ್ವಲ್ಲ, ನಿನಗೆ ಕಲ್ಪನೆ, ನನಗೆ ಕಲ್ಪನೆ. ನಿನಗೆ ತಪ್ಪು ಕಲ್ಪನೆ. ಹೌದು, ನನಗೆ ತಪ್ಪು ಕಲ್ಪನೆ ಅಲ್ಲ, ಆ, ನೀನು ತಿಳ್ಕೊಂಡ ತಪ್ಪು ಕಲ್ಪನೆ ಅಂತ. ಯಾವುದು? ಅವನೀಶ್ವರನ್ನ ಗೆದ್ದದ್ದು ಆ, ಹೀಗಾಗಿರ್ಬಹುದು. ಹಾಗೆ ಬಣ